ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರು ಚಾನಲ್. ಇವತ್ತು ನಾನು ನಿಮಗೆ ಬನಶಂಕರಿ 6 ಸ್ಟೇಜ್ 4th ಬ್ಲಾಕಲ್ಲಿರುವಂತಹ ಡ್ಯೂಪ್ಲೆಕ್ಸ್ ಮನೆನ ತೋರ್ಸೋಕೆ ಬಂದಿದ್ದೀನಿ. ಅದು ಯಾವುದಪ್ಪ ಡ್ಯೂಪ್ಲೆಕ್ಸ್ ಮನೆ ಅನ್ನಂದರೆ ಇದು ನಮಗೆ BDA ಖಾತಾ ಆಗಿರುತ್ತೆ. ಆಮೇಲೆ 20/30 ಸೌತ್ ಗೇಟ್ ಈಸ್ಟ್ ಮೇನ್ ಡೋರ್ ಆಗಿರುತ್ತೆ. ಮನೆ ಹೊರಗಡೆ ನೀವು ಯಾವ ಥರ ಲುಕ್ ಕಾಣಿಸ್ತಿದೆಯೋ ಅದಕ್ಕಿಂತ ಡಬಲ್ ರಿಚ್ ಲುಕ್ಕಲ್ಲಿ ಕೊಟ್ಟಿದ್ದಾರೆ. ಒಳಗಡೆ ನೋಡ್ತಾ ಇದ್ದೀರಾ, ಫ್ರಂಟ್ ಎಲಿವೇಶನ್ ಈ ಮನೆದು. ಹಾಗೆ ನಮ್ಮನೆ ಮುಂಭಾಗದಲ್ಲಿ ಟಾರ್ ರಸ್ತೆಗೆ ಬಂದಿದೆ. ಟಾರ್ ರಸ್ತೆ ಬಂದು ನಿಮಗೆ 25 ಅಡಿ ಇರುವಂಥದ್ದು. ಈ ಮನೆ ಹಿಂಭಾಗದಲ್ಲಿ ನಮಗೆ ಪ್ಲಸ್ ಪಾಯಿಂಟ್ ಏನು ಅಂತಂದರೆ ಪಾರ್ಕ್ ಬರುತ್ತೆ, BDA ಪಾರ್ಕು. ಅದು ಮೇಲ್ಗಡೆಯಿಂದ ನಾನು ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಮನೆ ಒಳಗಡೆ ಹೋಗೋಣ, ಹೇಗೆ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅಂತ ತೋರಿಸೋಣ. ಇದು BDA 20/30 ಸೌತ್ ಗೇಟ್ ಈಸ್ಟ್ ಮೇನ್ ಡೋರ್, ಬನಶಂಕರಿ 6 ಸ್ಟೇಜ್ 4th ಬ್ಲಾಕ್. ಫಸ್ಟ್ ನಮಗೆ MS ಹೈ ಮೆಟಲ್ ಗೇಜಲ್ಲಿ ಮಾಡಿರೋಂತಹ ಗೇಟ್ ಸಿಗುತ್ತೆ. ಲೇಸರ್ ಕಟ್ಟಿಂಗ್ ಪೇಂಟ್ ಕೊಟ್ಟಿದ್ದಾರೆ. ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ಎಂಟ್ರಿ ಆಗ್ತಾ ಇದ್ದಾಗೆ ಫುಲ್ ಕಾರ್ ಪಾರ್ಕಿಂಗ್ ಕೊಟ್ಟಿದ್ದಾರೆ ಆ್ಯಂಡ್ ಗುಡ್ ಲುಕ್ ಟೈಲ್ಸ್. ಈ ಸೈಡಲ್ಲಿ ನಮಗೆ ತೋರಿಸ್ತೀನಿ, ಹೇಳಿದಿಲ್ಲ, ಡೈರೆಕ್ಟಾಗಿ ಕರ್ಕೊಂಡು ಹೋಗ್ತಿರ್ತೀನಿ. ಸಂಪ್ ಇದೆ, ಬೋರ್ವೆಲ್ ಇದೆ. ಇಲ್ಲಿ ಈಸಿಯಾಗಿ ನೀವು 2 ಕಾರ್ಗಳು ನಿಲ್ಲಿಸ್ಕೊಂಡು ಅಥವಾ 3 ಕಾರ್ಗಳು, 2 ದೊಡ್ಡದು ಒಂದು ಚಿಕ್ಕ ಕಾರ್ಗಳನ್ನ ನಿಲ್ಲಿಸ್ಕೊಂಡು 2 ವೀಲರ್ಗಳನ್ನ ನಿಲ್ಲಿಸ್ಕೋಬೋದು. ನೀವು ಗಾಡಿಗಳು ಏನಾದರೂ ವಾಶ್ ಮಾಡ್ತೀರಿ, ಅದ್ರದ್ದು ಮೆಟೀರಿಯಲ್ಸ್ ಇಡಬೇಕು ಅನ್ನೋ ಹಾಗಿದ್ರೆ, ಅಥವಾ ಶೂ ರ್ಯಾಕ್ ಇಡ್ತೀನಿ ಅಂದರೆ ಇಲ್ಲಿ ಒಂದು ಸ್ಪೇಸ್ ಕೊಟ್ಟಿದ್ದಾರೆ. ಹಿಂದ್ಗಡೆ ಸೆಟ್ ಬ್ಯಾಕಿಗೋಸ್ಕರ ಒಂದು ದೊಡ್ಡ ಡೋರ್ ಕೊಟ್ಟಿದ್ದಾರೆ, MS ಡೋರು. ಹಾಗೆ ಇಲ್ಲಿ UPVC ಸ್ಲೈಡರ್ ಇರುವಂತಹ ವಿಂಡೋ ಕೊಟ್ಟಿದ್ದಾರೆ. ಅಲ್ಲಿ ಸಂಪಿದೆ, ಹಾಗೆ ಅದ್ರ ಪಕ್ಕ ಬೋರ್ವೆಲ್ ಇದೆ. ಈ ಕಡೆಯಿಂದ ಒಂದು ಲುಕ್ ನಿಮಗೆ ಪಾರ್ಕಿಂಗ್ ಈ ಥರ ಕಾಣಿಸುತ್ತೆ. ಫುಲ್ ಫಿನ್ಸಿಂಗ್ ಆಗಿರುವಂತಹ ಹೈ ಗೇಜ್ ಮೆಟಲಲ್ಲಿ ಮಾಡಿರುವಂತಹ ಗೇಟ್ನ ಕೊಟ್ಟಿದ್ದಾರೆ. ಹಾಗೆ ನಮಗೆ ಅಲ್ಲಿ ಸ್ಟೇರ್ ಕೇಸ್ ಕೆಳಗಡೆ ಕಾವೇರಿ ಪ್ರಾವಿಷನ್ ಆ್ಯಂಡ್ ಗ್ಯಾಸ್ ಪ್ರಾವಿಷನ್ ಮಾಡಿ ಕೊಟ್ಟಿದ್ದಾರೆ. ಅಂದರೆ ಇದಕ್ಕೂ ಡಿಸ್ಟರ್ಬೇ ಇಲ್ಲ, ಸಪ್ರೇಟಾಗಿ ಒಂದು ವಾಲೇ ಕ್ರಿಯೇಟ್ ಮಾಡಿ ಕೊಟ್ಟುಬಿಟ್ಟಿದ್ದಾರೆ. ಇಲ್ಲೂ ಕೂಡ ನಿಮಗೆ ಒಂದು ಲೈಟ್ ಪ್ರಾವಿಷನ್ ಮಾಡಿದ್ದಾರೆ. ಕತ್ಲಲ್ಲಿ ಬೇಕಾದರೆ ಏನಾದರೂ ವರ್ಕ್ ಮಾಡ್ಬೋದು, ಆ ಥರ ಮಾಡಿಕೊಟ್ಟಿದ್ದಾರೆ. ಗ್ಯಾಸ್ ಪ್ರಾವಿಷನ್ ನೋಡ್ತಿದ್ದೀರಾ. ಹಾಗೆ ಇಲ್ಲಿ ನಮಗೆ ಕಾವೇರಿ ಪಾಯಿಂಟ್ ಮಾಡಿಕೊಟ್ಟಿರೋದು. UPS ಪಾಯಿಂಟು ನಮಗೆ ಇಲ್ಲೇ ಸಿಗುತ್ತೆ ಸ್ಟೇರ್ ಕೇಸ್ ಕೆಳಗಡೆ. ಓಕೆ, ಹಾಗೆ ನಮಗೆ ಇಲ್ಲಿ ಸೆಟ್ ಬ್ಯಾಕಲ್ಲಿ ಪಾರ್ಕ್ ಇದೆ ಒಂದು, ಅಂದರೆ BDA ಪಾರ್ಕ್ ಇದೆ. ಅದು ಕೂಡ ತೋರಿಸ್ತೀನಿ, ವಿತ್ ಫಿನ್ಸಿಂಗ್ ಆಗಿರುವಂಥದ್ದು. ಎಸ್, ಇದು ನೋಡ್ತಾ ಇದ್ದೀರಾ, BDA ಪಾರ್ಕ್ ಇದು. ಹಿಂದೆ ಆ್ಯಂಡ್ ಮುಂದೆ ವೆಂಟಿಲೇಷನ್ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲೂ ಕೂಡ ಇವರು MS ರೇಲಿಂಗ್ಸ್ನ ಸೇಫ್ಟಿ ಪರ್ಪಸ್ ಮಾಡಿ ಕೊಟ್ಟಿದ್ದಾರೆ. ಗಾಳಿ ತುಂಬ ಚೆನ್ನಾಗಿ ಬರುತ್ತೆ. ಓಕೆ, ಇದು ನಮಗೆ ಈ ಥರ ಪ್ರಯೋಜನ ಮಾಡಿಕೊಟ್ಟಿರೋದು. ಬನ್ನಿ ಈಗ ಮೇಲ್ಗಡೆ ಹೋಗೋಣ, ಏನೇನಿದೆ ಹೇಗಿದೆ ಮಾಡಿಕೊಟ್ಟಿದ್ದಾರೆ ನೋಡೋಣ. ಇದು ನಮಗೆ ಸ್ಟೇರ್ ಕೇಸ್ ಬಂದು ಲಪೋತ್ರ ಗ್ರಾನೈಟ್ ಕೊಟ್ಟಿದ್ದಾರೆ. SS 304 ಜಿಂದಾಲ್ದು ಸ್ಟೇನ್ಲೆಸ್ ಸ್ಟೀಲ್ ಕೊಟ್ಟಿದ್ದಾರೆ. ಬೆಳಕು ಬರಲಿ ಅನ್ನೋಗೋಸ್ಕರ ಟಫ್ಲಾನ್ ಗ್ಲಾಸ್ ವಿತ್ತು ಡಿಸೈನಿಂಗ್ ಇರುವಂತಹ ವಾಲ್ಪೇಪರ್ ಥರ ಕೊಟ್ಟಿದ್ದಾರೆ. ಇಲ್ಲಿ SS ರೇಲಿಂಗ್ಸ್ ಕೊಟ್ಟಿದ್ದಾರೆ. ಓಕೆ, ಮೇಲಿಂದ ಕೆಳಗಡೆ ಲುಕ್ಕು ಈ ಥರ ಕಾಣಿಸುತ್ತೆ. ಮನೆ ನಿಜ ಹೇಳ್ತೀನಿ, ಮನ್ಸಾರ ಹೇಳ್ತೀನಿ, ತುಂಬ ಚೆನ್ನಾಗಿದೆ, ಅದ್ಭುತವಾಗಿ ಕಟ್ಟಿದ್ದಾರೆ. ತೋರಿಸ್ತಾ ಇದ್ದೀನಿ, ಬನ್ನಿ. ಓಕೆ, ನಮಗೆ ಇದು ಈಸ್ಟ್ ಫೇಸ್ ಮೇನ್ ಡೋರ್ ಬರುತ್ತೆ. ಮನೆ ಮುಂಭಾಗದಲ್ಲಿ ನಮಗೆ ಈ ಥರ ಸ್ಪೇಸ್ ಸಿಗುತ್ತೆ. ಇದು ಟೀಕ್ ವುಡ್ಡಲ್ಲಿ ಮಾಡಿರುವಂತಹ ಮೇನ್ ಡೋರ್ ಆಗಿರುತ್ತೆ. UPVC ಫಾಲ್ ಸೀಲಿಂಗ್ ಕೊಟ್ಟಿದ್ದಾರೆ. ಓಕೆ, ಮೇಲಿಂದ ಕೆಳಗಡೆ ಲುಕ್ ಈ ಥರ ಕಾಣಿಸುತ್ತೆ. ಬನ್ನಿ ಒಳಗಡೆ ಹೋಗೋಣ. ಇಲ್ಲಿ ವಾಟರ್ಫ್ರೈ ಟೈಲ್ಸ್ ಕೊಟ್ಟಿದ್ದಾರೆ. ಡೋರ್ ಓಪನ್ ಮಾಡ್ತಾ ಇದ್ದಂಗೆ ನಮಗೆ 2 ಪಾರ್ಟೇಷನ್ ಸಿಗುತ್ತೆ. ರೈಟ್ ಸೈಡಿಗೆ ಒಂದು, ಲೆಫ್ಟ್ ಸೈಡಲ್ಲಿ ಒಂದು. ಲೆಫ್ಟ್ ಸೈಡಲ್ಲಿ ಏನು ಸಿಗುತ್ತೆ ಅಂತಂದರೆ, ಫಸ್ಟ್ ನಮಗೆ ಓಪನ್ ಮಾಡ್ತಾ ಇದ್ದಂಗೆ ಇದು ಡೈನಿಂಗ್ ಹಾಲು. ಅದು ಹೇಗೆ ಅಂತ ತೋರಿಸ್ತೀನಿ. POP ಫಾಲ್ ಸೀಲಿಂಗ್ ಜೊತೆಗೆ ಸ್ಟ್ರಿಪ್ ಲೈಟ್ ಅಟ್ಯಾಚ್ಮೆಂಟ್ ಮಾಡಿ ಇವರು ವಾರ್ಮ್ ಲೈಟ್ ಲುಕ್ಕಲ್ಲಿ ಕೊಟ್ಟಿದ್ದಾರೆ. ಓಕೆ, ನಮಗಿದು ಡೈನಿಂಗ್ ಹಾಲ್ ಏರಿಯಾ. ಆ ಡೈನಿಂಗ್ ಹಾಲ್ ಏರಿಯಾ ಆಪೋಸಿಟು ದೇವ್ರ ಮನೆ ಬರುತ್ತೆ. ಆ ದೇವ್ರ ಮನೆ ಪಕ್ಕದಲ್ಲಿ ಕಿಚನ್ ರೂಮ್ ಬರುತ್ತೆ. ನೋಡ್ತಾ ಇದ್ದೀರಾ, ಇದು ಎಂಟ್ರೆನ್ಸು. 2 ಪಾರ್ಟೇಷನ್ ಇದೆ, ಅದು ಆ ಕಡೆದ್ದು ಕವರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಇಲ್ಲಿ ಲುಕ್ ನೋಡಿ ಹೇಗಿದೆ. ಜಸ್ಟ್ 3 ಲೇಯರ್ ಇರುವಂತಹ ಸ್ಟ್ರಿಪ್ ಲೈಟ್ ಹಾಕಿದ್ದಾರೆ. ಲುಕ್ ಬಂದು ಲಕ್ಸುರಿ ಕೊಡ್ತಾ ಇದೆ. ಹಾಗೆ ನಮಗೆ ಇಲ್ಲಿ ದೇವ್ರ ಮನೆ ಕೊಟ್ಟಿದ್ದಾರೆ. ಇವರು 2x4 ವಾಟರ್ಫ್ರೈ ಟೈಲ್ಸ್ ಹಾಕಿದ್ದಾರೆ. ಕೆಳಗಡೆ ಗ್ರಾನೈಟ್ ಹಾಕಿದ್ದಾರೆ. ಅಲ್ಲಿ ಡ್ರಾಯರ್ ಎಲ್ಲ ಕೊಟ್ಟಿದ್ದಾರೆ ನಿಮಗೆ.
ಸೂಪರ್ ಅಲ್ವಾ. ಟೀ ಕುಡ್ ಡೋರ್ಗಳು ಕೊಟ್ಟಿದ್ದಾರೆ. ಗಣೇಶ ಇರುವಂಥದ್ದು ಈ ಥರ ಇದೆ. ಓಕೆ, ಹಾಗೆ ಈ ದೇವ್ರ ಮನೆ ಆಪೋಸಿಟಿಂದ ನಿಂತ್ಕೊಂಡು ನೋಡಿದರೆ ನಮಗೆ ಕಿಚನ್ ರೂಮ್ ಲುಕ್ಕು ಈ ಥರ ಕಾಣಿಸುತ್ತೆ. ಓಕೆನಾ, ತುಂಬ ಜಾಗ ಇದೆ. ಈ ಕಡೆ ಒಂದು ಸ್ವಲ್ಪ ಜಾಗ ಕೊಟ್ಟಿದ್ದಾರೆ, ವಿಂಡೋ ಇದೆ, ಬೆಳಕು ಚೆನ್ನಾಗಿ ಬರುತ್ತೆ. ಹಾಗೆ ನಮಗೆ ಇಲ್ಲಿ ಕಿಚನ್ ರೂಮಿಂದ ನಿಂತ್ಕೊಂಡು ನೋಡಿದರೆ ನಾನು ಎಂಟ್ರಿ ಅದೇ ಡೈನಿಂಗ್ ಹಾಲ್ ಅಂತ ಹೇಳಿದ್ದೆ ತಾನೆ, ಅದು ಡೈನಿಂಗ್ ಹಾಲು ಈಸಿಯಾಗಿ ನೀವು ಎಷ್ಟು ಸೀಟರ್ ಆದರೂ ಹಾಕ್ಬೋದು, ಸಫಿಷಿಯೆಂಟಾಗಿ ಈಸಿಯಾಗಿ ಇನ್ಸ್ಟಾಲ್ ಆಗುತ್ತೆ. ಕಿಚನ್ ರೂಮ್ ನೋಡ್ತಿದ್ದೀರಾ, ಓವರ್ ಹೆಡ್ ವಾರ್ಡ್ರೋಬರ್. ಓಕೆ, ಇಲ್ಲಿ ಮುಗೀತು, ಇದು ಹಾಫ್ ಆಯಿತು. ಇನ್ನು ಹಾಫ್ ಅಲ್ಲಿ ಏನಿದೆ, ಸೇಮ್ ಒಂದು ಬಿಗ್ ಹಾಲ್ ಬರುತ್ತೆ. ಇದು ಹಾಲು POP ಫಾಲ್ ಸೀಲಿಂಗ್ ಜೊತೆಗೆ ನಮಗೆ ವಾರ್ಮ್ ಲೈಟ್ ಬರುತ್ತೆ, ದೊಡ್ಡ ವಿಂಡೋ ಬರುತ್ತೆ, ಹಿಂದ್ಗಡೆ ಪಾರ್ಕ್ ಇದೆ. ಈ TV ಕ್ಯಾಬಿನೆಟ್ ಇದೆ. TV ಕ್ಯಾಬಿನೆಟ್ ವಾಲ್ ಹಿಂದ್ಗಡೆ ನಮಗೆ ಅಟ್ಯಾಚ್ ಅಥವಾ ಕಾಮನ್ ಬಾತ್ರೂಮ್. ಇಲ್ಲಿ ಸ್ಪೇಸ್ ಇದೆ. ಈ ವಾಲ್ ನಾನು ಬೇಕಾದ್ರೆ ತೋರಿಸ್ತೀನಿ. ಇದು ಕ್ಲಿಯರ್ ಮಾಡಿದ ತಕ್ಷಣವೇ ಇಲ್ಲೊಂದು ಬಾತ್ರೂಮ್ ಬರುತ್ತೆ, ಬಿಗ್ ಬಾತ್ರೂಮ್. ಸ್ಪೇಸ್ ನೋಡ್ತಾ ಇದ್ದೀರಾ, ಇಲ್ಲಿ ಹ್ಯಾಂಡ್ ಬೇಸಿನ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಬೇಕಾದ್ರೆ ನೀವು ವಾಷಿಂಗ್ ಮಷಿನ್ ಇಟ್ಕೋಬೋದು, ಇಲ್ಲಾಂದರೆ ಮೇಲ್ಗಡೆ ಆದರೂ ಇಟ್ಕೋಬೋದು. ಆಪ್ಷನ್ 2 ಕಡೆ ಕೊಟ್ಟಿದ್ದಾರೆ. ಓಕೆ, ಇದು ಅಟ್ಯಾಚ್ ಅಥವಾ ಕಾಮನ್ ಬಾತ್ರೂಮ್. ಇದು ಎಲ್ಲ ವಾಲ್ ಮೌಂಟೆಡು, ಜಾಗ್ವಾರ್ ಫಿನಿಶ್ ಕೊಟ್ಟಿದ್ದಾರೆ, ಕೊಟ್ಟಿದ್ದಾರೆ. ಓಕೆ, ದಿಸ್ ಈಸ್ ಹಾಲ್ ನೋಡ್ತಾ ಇದ್ದೀರಾ. ಈಸಿಯಾಗಿ ನೀವು ಎಲ್ ಶೇಪಲ್ಲಿ ಹಾಕಿ ಇಲ್ಲಿ 2 ಚೇರ್ಗಳು ಹಾಕ್ಬೋದು. ಹೇಗೆ ಅಂತಂದರೆ ತೋರಿಸ್ಕೊಡ್ತೀನಿ. ಓಕೆ, ಇದು ಒಂದು ಹಾಲು. ಇಲ್ಲಿ ಸ್ಟೇರ್ ಕೇಸು ಹಿಂದ್ಗಡೆ ಬರುತ್ತೆ, ಮೇಲ್ಗಡೆ ಹೋಗೋದಕ್ಕೆ ರೂಮ್ಗಳಿಗೆ. ಅದು ಡೈನಿಂಗ್ ಹಾಲು, ಅದು ಕಿಚನ್ ರೂಮ್ ಆ ಕಡೆ. ಹಾಗೆ ನಮಗೆ ಇದು TV ಕ್ಯಾಬಿನೆಟು, ಒಂದು ಬಿಗ್ ವಿಂಡೋ, POP ಫಾಲ್ ಸೀಲಿಂಗು, ಹಾಗೆ ಗ್ರ್ಯಾನೇಟು. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈಗ ಇಲ್ಲಿ ಫಸ್ಟ್ ಫ್ಲೋರಲ್ಲಿ ಎಲ್ಲ ಕವರ್ ಮಾಡಿದ್ದೀನಿ. ಮೇಲ್ಗಡೆ ಹೋಗೋಣ. ಓಕೆ, ಅದಕ್ಕಿಂತ ಮುಂಚೆ ಇನ್ನೊಂದು ಸಲ ತೋರಿಸ್ತೀನಿ ನೋಡಿ. ಓಕೆ, ನೋ ಕನ್ಫ್ಯೂಷನ್, ಈಸಿಯಾಗಿ ಕವರ್ ಆಗುತ್ತೆ. ಕಿಚನ್, ದೇವ್ರ ಮನೆ, ಡೈನಿಂಗ್ ಹಾಲ್, ಕಾಮನ್ ಬಾತ್ರೂಮ್, TV ಕ್ಯಾಬಿನೆಟ್, ಪಾರ್ಕ್ ಹತ್ರ ಇರೋ ವಿಂಡೋ. ದಿಸ್ ಈಸ್ ಹಾಲ್. ಈಗ ನಾನು ಮೇಲ್ಗಡೆ ಹೋಗ್ತಾಯಿದ್ದೀನಿ ರೂಮ್ಗಳಿಗೆ ಪ್ಲೇಸಿಗೆ. ಇಲ್ಲಿ ಎಲ್ಲ ಹ್ಯಾಂಡ್ ಗ್ರಾಬರ್ ಕೊಟ್ಟಿದ್ದಾರೆ, SS. ಹಾಗೆ ಬೆಳಕಿಗೋಸ್ಕರ ಟಫನ್ ಗ್ಲಾಸು ಕೊಟ್ಟಿದ್ದಾರೆ. ಗೆಳೆಯರೇ, ಸಬ್ಸ್ಕ್ರೈಬ್ ಆಗಿ, ಇನ್ನೂ ಒಳ್ಳೆ ವೀಡಿಯೋಗಳನ್ನ ತೊಗೊಂಡು ಬರ್ತೀನಿ ನಿಮಗೋಸ್ಕರ ಅಂತ ಹೇಳ್ತಾ ರೂಮ್ಗಳು ತೋರಿಸ್ತೀನಿ. ಇಲ್ಲಿ ನಮಗೆ ಒಂದು ಮಾಸ್ಟರ್ ಬೆಡ್ರೂಮ್ ಇದೆ, ಒಂದು ಚಿಲ್ಡ್ರನ್ ಬೆಡ್ರೂಮ್ ಇದೆ. ಫಸ್ಟು ಆಪೋಸಿಟ್ ಇರೋ ರೂಮ್ಗೆ ಹೋಗೋಣ, ಆಮೇಲೆ ಈ ರೂಮ್ನ ತೋರಿಸೋಣ, ಸರಿನಾ? ಓಕೆ, ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಬೆಡ್ರೂಮ್ ಅಂತ ಹೇಳ್ತೀನಿ. POP ಫಾಲ್ ಸೀಲಿಂಗ್ ಜೊತೆಗೆ ವಾರ್ಡ್ರೋಬರ್ಗಳು ನೋಡ್ತಾ ಇದ್ದೀರಾ, ಅಟ್ಯಾಚ್ ಬಾತ್ರೂಮ್, ಹಾಗೆ ಸ್ಟಡಿ ಟೇಬಲ್ ಇದೆ, TV ಯೂನಿಟ್ ಇದೆ, ಗ್ರಾನೈಟ್ ಫ್ಲೋರ್ ಕೊಟ್ಟಿದ್ದಾರೆ. ಓಕೆ, ಸೇಮ್ ಒಂದು ವಿಂಡೋ, ಸ್ಟಡಿ ಟೇಬಲ್ ಜೊತೆಗೆ. ದಿಸ್ ಈಸ್ ಒಂದು ರೂಮ್, ಬಿಗ್ ರೂಮ್. ಇದಕ್ಕೆ ಒಂದು ಅಟ್ಯಾಚ್ ಬಾತ್ರೂಮ್ ಬಂದಿದೆ. ಓಕೆ, ಆಂಟಿಸ್ ಗಿಡ್ಡೆಲ್ಲ ಮೇಲ್ಗಡೆ ಸ್ಟೋರೇಜ್ ಇದೆ, ವೆಂಟಿಲೇಷನ್ ಕೂಡ ಇದೆ. 2 ವಿಂಡೋ ಬಂದಿದೆ ನೋಡಿ, ಪಾರ್ಕ್ ಇದೆಯಲ್ಲ ಆ ಕಡೆ. ಹಾಗಾಗಿ ಒಂದು ಬೆಡ್ರೂಮ್ ಇದು. ದಿಸ್ ಈಸ್, ನೀವು ಚಿಲ್ಡ್ರನ್ ಬೆಡ್ರೂಮ್ ಆದರೂ ಮಾಡ್ಕೊಳ್ಳಿ, ಮಾಸ್ಟರ್ ಬೆಡ್ರೂಮ್ ಆದರೂ ಮಾಡ್ಕೊಳ್ಳಿ. ಇನ್ನೊಂದು ಬೆಡ್ರೂಮ್ ಇದೆ, ತೋರಿಸ್ತೀನಿ. ಓಕೆ, ಇದು ಆ್ಯಕ್ಚುಲಿ ಮಾಸ್ಟರ್ ಬೆಡ್ರೂಮ್, ಅದು ಬಂದು ಚಿಲ್ಡ್ರನ್ ಬೆಡ್ರೂಮ್. ಆಯಿತಾ, 2 ಸೈಡ್ ನಮಗೆ ವಾರ್ಡ್ರೋಬರ್ಗಳು ಕೊಟ್ಟಿದ್ದಾರೆ, ಆಮೇಲೆ ಸ್ಟಡಿ ಟೇಬಲ್ ಕೊಟ್ಟಿದ್ದಾರೆ, TV ಯೂನಿಟು, POP ಫಾಲ್ ಸೀಲಿಂಗ್ ನೋಡಿ, ಇದ್ರದ್ದು ಕೂಲ್ POP ಫಾಲ್ ಸೀಲಿಂಗ್. ಓಕೆನಾ? ಹಾಗೆ ಸ್ಟಡಿ ಟೇಬಲ್ ನೋಡ್ತಿದ್ದೀರಾ, ವಾರ್ಡ್ರೋಬರು, ಒಂದು ಬಿಗ್ ವಿಂಡೋ, ರೋಡ್ ಸೈಡ್ ಬರುತ್ತೆ ಇದು ವಿಂಡೋ. ಹಾಗೆ TV ಯೂನಿಟು. ಇಲ್ಲಿ ನಮಗೆ ಡ್ರೆಸ್ಸಿಂಗ್ ಟೇಬಲ್ ಆ್ಯಂಡ್ ಅಗೇನ್ ವಾರ್ಡ್ರೋಬರ್ಗಳು ಕೊಟ್ಟಿದ್ದಾರೆ, ಅಟ್ಯಾಚ್ ಬಾತ್ರೂಮ್ ಕೊಟ್ಟಿದ್ದಾರೆ. ನೀವು ಕಿಂಗ್ ಸೈಜ್ಗಿಂತ ದೊಡ್ಡದು ಇದ್ರೂ ನೀವು ಈಸಿಯಾಗಿ ಕಾಟ್ನ ಇನ್ಸ್ಟಾಲ್ ಮಾಡ್ಬೋದು, ಸರಿನಾ? ಹಾಗೆ ಬಾತ್ರೂಮ್ ತೋರಿಸ್ತೀನಿ. ಎಲ್ಲ ವಾಲ್ ಮೌಂಟೆಡ್ ಕಮೋಡ್ಗಳು ಕೊಟ್ಟಿದ್ದಾರೆ. ಪ್ಲ್ಯಾನಿಂಗ್ ವೆಲ್ ಪ್ಲ್ಯಾನ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಆರ್ಕಿಟೆಕ್ಚರ್ ಮಾಡಿಕೊಟ್ಟಿದ್ದಾರೆ. ಸೂಪರ್ ಅಲ್ವಾ? ರೈಟ್. ಓಕೆ, 2 ಬೆಡ್ರೂಮ್ ತೋರಿಸಿದ್ದೀನಿ. ಈಗ ನೆಕ್ಸ್ಟ್ 3rd ಫ್ಲೋರ್ಗೆ ಹೋಗೋಣ, ಬನ್ನಿ.
ಇಲ್ಲಿ ಥರ್ಡ್ ಫ್ಲೋರಲ್ಲೂ 2 ವಿಂಡೋಗಳು ಬರುತ್ತೆ, ಲೈಕ್ ಬೆಳಕಿಗೋಸ್ಕರ ನ್ಯಾಚುರಲ್ ಲೈಟು. ಹಾಗೆ ಇಲ್ಲಿ ಮೇಲಿಂದ ಕೆಳಗಡೆ ಈ ಲುಕ್ ಈ ಥರ ಕಾಣಿಸುತ್ತೆ. ಇಲ್ಲೂ ಕೂಡ ಒಂದು ಬೆಡ್ರೂಮ್ ಇದೆ, ಇದು G+3 ಇದು. ಓಕೆ, ಇದು ಓಪನ್ ಟೆರೆಸ್ ಹೋಗೋದಕ್ಕೆ ಇಲ್ಲೊಂದು ಬೆಡ್ರೂಮ್ ಇದೆ. ಹಾಗೆ ಇಲ್ಲಿ ನಮಗೆ POP ಫಾಲ್ ಸೀಲಿಂಗ್ ಆ್ಯಂಡ್ ಜಿಂಕ್ ಚಾಕ್ ಲೈಟು ಕೊಟ್ಟಿದ್ದಾರೆ, ಲೈಕ್ ಈ ಥರ ಇದೆ. ಇಲ್ಲೂ ಒಂದು ಬೆಡ್ರೂಮ್ ಇದೆ, ಬೆಡ್ರೂಮ್ ತೋರಿಸೋಣ. ಸ್ಟಾರ್ಟಿಂಗ್ಗೆ ವಾರ್ಡ್ರೋಬರ್ಗಳು. ಓಕೆ, ಯಾಕೋ ಕತ್ಲಿದೆ ಇಲ್ಲಿ. ಓಕೆ, ಲೈಟಿಂಗ್ ಆಫ್ ಮಾಡಿದ್ದಾರೆ. ಈ ಮನೆಗೆ, ಈ ಬೆಡ್ರೂಮ್ಗೆ ಒಂದು ಬಾಲ್ಕನಿ ಬರುತ್ತೆ. ದಿಸ್ ಈಸ್ ದ ಬೆಡ್ರೂಮ್, ಥರ್ಡ್ ಒನ್, ಗೆಸ್ಟ್ ಬೆಡ್ರೂಮ್. POP ಫಾಲ್ ಸೀಲಿಂಗು, ಲೈಟಿಂಗ್ ಇದೆ, ಹಾಕ್ಬಿಡೋಣ. ಎಸ್, ಹಾಂ, ಈ ಲೈಟ್ ಹಾಕೋಣ ಅಂತ ಬಂದೆ. ಇಲ್ಲೇ ನನಗೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೊಟ್ಟಿದ್ದಾರೆ, ಇನ್ಲೆಟ್ ಔಟ್ಲೆಟು. 2ನೇ ಆಪ್ಷನ್ನು ಕೆಳಗಡೆ ಒಂದು ಆಪ್ಷನ್ ಇದೆ ಬೇಕಾದರೆ. ರಸ್ತೆ ಸೈಡ್ ಇರುವ ವಿಂಡೋ, ಹಾಗೆ ಬಾಲ್ಕನಿ, ಚಿಕ್ಕದು TV ಕ್ಯಾಬಿನೆಟ್ಟು, ಫ್ಲೋರ್ ಬಂದು ಗ್ರಾನೈಟು, ಹಾಗೆ ಮೇಲ್ಗಡೆ POP ಫಾಲ್ ಸೀಲಿಂಗು. ಇದಕ್ಕೆ ಬಾಲ್ಕನಿ ಬಂದಿದೆ, ಹಾಗೆ ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಬಂದಿದೆ. ಈಗ ನಾನು ನಿಮಗೆ ಬಾಲ್ಕನಿ ತೋರಿಸ್ಕೊಡ್ತೀನಿ. ಬಾಲ್ಕನಿ ಓಕೆ, ಕೆಳಗಡೆ ನಿಂತ್ಕೊಂಡವರಿಗೆ ಟಾಟಾ ಬಾಯ್ ಬಾಯ್ ಹಾಯ್ ಹೇಳೋದಕ್ಕೆ. ಸೊ ಈ ಥರ ಇದೆ ಏರಿಯಾ, ಈ ಥರ ಇದೆ. ಮೇಲುಗಡೆ ತೋರಿಸ್ತೀನಿ, ಚೆನ್ನಾಗಿ ಬಂದಿದೆ. ರೈಟ್, ಇಲ್ಲಿ ಬಂದು ನಮಗೆ ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ. ಇದು 3ನೇ ಬೆಡ್ರೂಮು, ಚೆನ್ನಾಗಿ ಕೊಟ್ಟಿದ್ದಾರೆ, ಸರಿನಾ? ರೈಟ್. ಹಾಗೆ ಈಗ ಇಲ್ಲಿ ಓಪನ್ ಟೆರೆಸ್ ಇದೆ, ಓಪನ್ ಟೆರೆಸ್ನ ತೋರಿಸ್ತೀನಿ. ರೈಟ್, ಓಹೋ, ವಸಂತ ಕಾಪಿರೈಟ್ ಬರುತ್ತೆ, ಯಾಕೆ ಮಾಡಿದ್ರು ಯಾರದು? ಓಕೆ, ಮನೆಗಳು ಚೆನ್ನಾಗಿ ಬಂದಿದೆ. ಅಲ್ಲಿ ಆ ಮನೆ ವೀಡಿಯೋ ಮಾಡಿದ್ದೆ. ಇದು ಬಿಟ್ಟು ಇದು ಇವ್ರದ್ದೇ, ಆ ಬಿಲ್ಡಿಂಗು ಇವ್ರದ್ದೇ, ಈ ಬಿಲ್ಡಿಂಗೂ ಇವರದ್ದೇ. ಆ ಬಿಲ್ಡಿಂಗ್ ಟೈಮ್ ಸಿಕ್ಕಾಗ ವೀಡಿಯೋ ಮಾಡ್ತೀನಿ. ಫಸ್ಟ್ ಇದು ಕವರ್ ಮಾಡೋಣ. ಓಕೆ, ಓಪನ್ ಟೆರೆಸು ಮಂಗಳೂರು ರೂಫಿಂಗ್ ಬೇಕಂದರೆ ಹಾಕ್ಸ್ಕೋಬೋದು. ಮಂಗಳೂರು ರೂಫಿಂಗ್ ಇವರು ಹಾಕಿಲ್ಲ. ಲ್ಯಾಡರ್ ಕೊಟ್ಟಿದ್ದಾರೆ, ಹಾಗೆ ಹ್ಯಾಂಡ್ ಬೇಸನ್ಗೋಸ್ಕರ ಇಲ್ಲಿ ಜಾಗ ಬಿಟ್ಟಿದ್ದಾರೆ. ಹ್ಯಾಂಡ್ ಬೇಸ್ ಅಂದರೆ ಕೈ ತೊಳೆಯೋದಕ್ಕೋಸ್ಕರ. ಓಕೆ, ಇಲ್ಲಿ ಬಟ್ಟೆ ಒಣಗಾಕೋದಕ್ಕೆ ಕಂಬಿಗಳು ಕೊಟ್ಟಿದ್ದಾರೆ. ಇದು ಬನಶಂಕರಿ 6 ಸ್ಟೇಜ್ 4th ಬ್ಲಾಕು. ಪಾರ್ಕ್ ಅಂತ ಹೇಳಿದ್ನಲ್ಲ, ಫಿನ್ಸಿಂಗ್ ಎಲ್ಲ ಆಗಿದೆ. ಕಲ್ಲು ಬಂಡೆ ಗುಡ್ಡೆ ಹಾಕಿದ್ದಾರೆ. ಮೇಂಟೆನೆನ್ಸ್ ಮಾಡಬೇಕು, ತುಂಬ ಚೆನ್ನಾಗಾಗುತ್ತೆ ಒಂದು ಫ್ಯೂಚರಲ್ಲಿ. ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಮ ಮನೆ ಏನಿದೆಯೋ ಆ ಮನೆಗೆ ವೆಂಟಿಲೇಷನ್ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ, ಅಷ್ಟೇ ಸಾಕು. ಓಕೆನಾ? ಈ ಥರ ಇದೆ. ಬನ್ನಿ ಮೇಲ್ಗಡೆ ಏನಿದೆ ಅಂತ ನೋಡೋಣ, ಹಾಗೆ ಹೇಳ್ತೀನಿ. ಲ್ಯಾಡರ್ ಚೆನ್ನಾಗಿದೆ, ಸೇಫ್ಟಿ ಪರ್ಪಸ್ ನೋಡಿ. ಇದು ಸೈಡಲ್ಲಿ ಇದೆ, ಇದು ಇಲ್ಲ ಹ್ಯಾಂಡ್ ಗ್ರಾಬರ್ ಇಲ್ಲ ಅಂದ್ರೂ ಈಸಿಯಾಗಿ ನಾವು ಹತ್ಬೋದು, ಯಾಕಂದರೆ ಈ ಸೈಡ್ ಕೊಟ್ಟಿದ್ದಾರಲ್ವ. ಹಾಗಾಗಿ ಸ್ಟಾರ್ಟಿಂಗೇ ನಮಗೆ ಇಲ್ಲಿ ಸೋಲಾರ್ ಪಾಯಿಂಟ್ ಏನೋ ಕಾಣಿಸ್ತಾ ಇದೆ ಮೋಸ್ಟ್ಲಿ. ವಾವ್, ಸೂರ್ಯ. ಓಕೆ, ಟಾಪ್ ಫ್ಲೋರಲ್ಲಿ ಇದ್ರಿಂದ ಗೆಳೆಯರೆ, ಇಲ್ಲಿ ನಾನೀಗ 2 ಟ್ಯಾಂಕ್ ಕೊಟ್ಟಿದ್ದಾರೆ 1000 ಲೀಟರ್ದು. ಗುಡ್ ನೋಡಿ, 1000 ಲೀಟರ್ದು ಎಲ್ಲರಿಗೂ 1 ಟ್ಯಾಂಕ್ ಕೊಡ್ತಾರೆ, ಇವರು 2 ಟ್ಯಾಂಕ್ ಕೊಟ್ಟಿದ್ದಾರೆ. ಚೆನ್ನಾಗಿ ಕೊಟ್ಟಿದ್ದಾರೆ. ಕೇಬಲ್ ವರ್ಕ್ ಎಲ್ಲ ಆಗಿದೆ, ಆಲ್ಮೋಸ್ಟ್ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ನಮಗೆ ವಜ್ರಹಳ್ಳಿ ತುಂಬ ಹತ್ತಿರ ಆಗುತ್ತೆ, ಮೆಟ್ರೋ ಸ್ಟೇಷನ್ನು. 1.5 2 ಕಿಲೋಮೀಟರ್ ಅಂತ ಅಂದ್ಕೊಳ್ಳಿ, 2 ಕಿಲೋಮೀಟರ್ ಅಂದ್ಕೊಳ್ಳಿ. ಇದು ಇನ್ನೊಂದ್ಸಲ ಡೀಟೇಲ್ ಹೇಳ್ತೀನಿ. ಬನಶಂಕರಿ 6 ಸ್ಟೇಜ್ 4th ಬ್ಲಾಕ್, BDA 20/30, ಸೌತ್ ಗೇಟ್ ಈಸ್ಟ್ ಮೇನ್ ಡೋರ್ ಇರುವಂಥದ್ದು. ಆಸ್ಕಿಂಗ್ ಪ್ರೈಸ್ ಬಂದು ಗೆಳೆಯರೆ 1 CR 18 lakhs, ಸ್ಲೈಟ್ಲಿ ನೆಗೋಷಿಯಬಲ್ಲು. ಮನೆಯನ್ನು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಬೇಕು ಅಂದವರು ಡೈರೆಕ್ಟಾಗಿ ನಾನು ಫೋನ್ ಮಾಡಿ, ನಾನು ಕರ್ಕೊಂಬಂದು ಮನೆಯನ್ನು ತೋರಿಸ್ತೀನಿ. ಡೈರೆಕ್ಟಾಗಿ ಬೇಕಾದ್ರೆ ಮಾತಾಡೋಣ. ಈ ವಿಡಿಯೋದಲ್ಲಿ ಇಷ್ಟೇ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್.